26ರಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ತಗೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು ಆಡಳಿತ ಮಂಡಳಿ ಆಗಿರ್ಬೋದು ವಿರೋಧ ಪಕ್ಷದವರು ಆಗಿರ್ಬೋದು ವಿಫಲರಾಗಿದ್ದನ್ನು ನಾವು ಇವತ್ತು ಖಂಡಿಸಿದ್ದೀವಿ. ಪದೇ ಪದೇ 3 ಸಭೆಗಳನ್ನು ಅವರು ಮುಂದೂಡಿದ್ದಾರೆ. ಇದು 3ನೇ ಸಭೆ ಅನಿಸುತ್ತದೆ. ಈ 3ನೇ ಸಭೆಯನ್ನು ಮುಂದೂಡಿದರೆ ಆಡಳಿತಾತ್ಮಕ ಬಿಕ್ಕಟ್ಟು ಬಂದು ನಮ್ಮ ಮಹಾನಗರ ಪಾಲಿಕೆ ಏನಾದರೂ ಸೂಪರ್ ಸೀಡ್ ಆಗಬಹುದು ಅನ್ನೋ ಒಂದು ಭಯ ಅವರಲ್ಲಿ ಹುಟ್ಟಿ ಕಾಟಾಚಾರಕ್ಕೆ ಈ ಸಭೆ ಮಾಡಕತ್ತಾರೆ. ಈ ಸಭೆಯನ್ನು ನಾವು ಖಂಡಿಸ್ತೀವಿ. ನೀವು ಸಭೆ ಮಾಡೋದಾಯ್ತು ಅಂತಂದ್ರೆ ಮೊದಲು ಗೊತ್ತುವಳಿ ಅಂಗೀಕರಿಸ್ರಿ, ಆಮೇಲೆ ಸಭೆ ಮಾಡಿರಿ. ಸಭೆ ನೀವು ಗೊತ್ತುವಳಿ ಸ್ವೀಕರಿಸಲಿಲ್ಲ ಅಂತಂದ್ರೆ ಸರ್ಕಾರದ ಏನೇನು ಸೌಲಭ್ಯ ತಗೊಳಕತ್ತಿದ್ರಿ ಅವನ್ನೆಲ್ಲ ಪಕ್ಕಕ್ಕಿಡ್ರಿ. ಸರ್ಕಾರಿ ವಾಹನ ಉಪಯೋಗ ಮಾಡಬೇಡ್ರಿ, ಸರ್ಕಾರಿ ಭತ್ತೆ ತೊಗೋಬೇಡ್ರಿ. ನೀವು ಯಾವುದೂ ಎಲ್ಲವನ್ನು ತೊಗೊಂಡು ಸರ್ಕಾರಿ ತೊಗೊಂಡು ಕೇರಿ ನಮ್ಮ ತೆರಿಗೆಯನ್ನು ನೀವು ದುರುಪಯೋಗ ಮಾಡಲಿಕ್ಕೆ ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಗೊತ್ತುವಳಿ ಸ್ವೀಕರಿಸಿದರೆ ಆ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಿ. ಇಲ್ಲ ಅಂತಂದರೆ ಇವತ್ತೇ ನೀವು ಆ ಸರ್ಕಾರಿ ವಾಹನಗಳನ್ನು ಬಿಟ್ಟು ನಿಮ್ಮ ಮನೆಗೆ ತೆರಳಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಯಾಕೆ ವಿಳಂಬ ಮಾಡ್ತಾರೆ ಅವ್ರನ್ನ ಕೇಳಬೇಕು. ಯಾಕಂತಂದ್ರೆ ಇಷ್ಟು 22 ಸಂಘಟನೆಗಳು ಕೂಡಿ ಎಷ್ಟೋ ನಾವು ಪ್ರತಿಭಟನೆ ಮಾಡಿದ್ರು ಕೂಡ ವಾಟಾಳ್ ನಾಗರಾಜ್ ಅವರು ಬಂದರು, ನಾವು ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಅವ್ರು ಮಾಡ್ತಾ ಇಲ್ಲ ಅಂತಂದ್ರೆ ಅವರು ಹಿಂದೆ ಯಾರ ಕೈವಾಡ ಇದೋ ಅಥವಾ ರಾಜಕೀಯ ಒಂದು ದುರುದ್ದೇಶದಿಂದ ಮಾಡಕತ್ತಾರೋ ಅಥವಾ ಕನ್ನಡ ವಿರೋಧಿತನ ಪ್ರದರ್ಶನ ಮಾಡಕತ್ತಾರ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಹಿಂಗೆ ಮುಂದುವರಿಸಿದ್ರೆ ನಿಮ್ಮ ಎಲ್ಲರನ್ನೂ ನೀವು ಯಾವುದೇ ಪಕ್ಷದವ್ರು ಕಾಂಗ್ರೆಸ್ ಇರಲಿ BJP ಇರಲಿ ನೀವು ಯಾವುದೇ ಇದ್ರೂ ಕೂಡ ನಿಮ್ಮನ್ನು ಕನ್ನಡ ವಿರೋಧಿಗಳಂತ ನಾವು ಭಾವಿಸ್ಬೇಕಾಗ್ತದೆ. ಆ ಕನ್ನಡ ವಿರೋಧಿ ಹಣೆಪಟ್ಟಿಯನ್ನು ಹೊತ್ಕೊಂಡು ನೀವು ತಿರುಗಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಆ ಗೊತ್ತುವಳಿಯನ್ನು ಅಂಗೀಕರಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ.